ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಟ್ಟೆ ಯಾವ ತರ ನಾವು ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಹೊಟ್ಟೆ ಕ್ಲೀನ್ ಇಲ್ಲ ಅಂದ್ರೆ ನಮ್ಗೆ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ ಇದನ್ನ ಯಾವ ರೀತಿ ಸುಲಭವಾಗಿ ನಾವು ಸಾಲ್ವ್ ಮಾಡ್ಕೊಂಡು ಹೊಟ್ಟೆನ ಚೆನ್ನಾಗಿ ಇಟ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ಬೋದು ಅನ್ನೋದನ್ನ ಸಹ ತುಂಬಾ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಮ್ಮ ಹೊಟ್ಟೆ ಒಂದು ಸರಿ ಇಲ್ಲ ಅಂದ್ರೆ ನಮ್ಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಮೈಗ್ರೇನ್ ತಲೆನೋವು ಬರುತ್ತೆ, ಊಟ ಸರಿಯಾಗಿ ಮಾಡೋದಕ್ಕಾಗಲ್ಲ. ಸಪೋಸ್ ಊಟ ಮಾಡಿದ್ರು ಸಹ ಅಸಿಡಿಟಿ ಮತ್ತೆ ಮೋಷನ್ಸ್ ಸರಿಯಾಗಿ ಹೋಗೋದಕ್ಕಾಗೋದಿಲ್ಲ. ಹಾಗೆ ಬ್ಯಾಡ್ ಬ್ರೆತ್ ಈ ತರ ಅನೇಕ ಅಂದ್ರೆ ಅನೇಕ ಪ್ರಾಬ್ಲಮ್ಸ್ ನಮ್ಮ ಹೊಟ್ಟೆ ಒಂದು ಸರಿ ಇಲ್ಲ ಅಂದ್ರೆ ಬರುತ್ತೆ. ಆದ್ರಿಂದ ನಮ್ಮ ಹೊಟ್ಟೆನ ನಾವು ಆದಷ್ಟು ಕ್ಲೀನ್ ಆಗಿ ಇಟ್ಕೋಬೇಕಂದ್ರೆ ಯಾವ್ಯಾವ್ದೋ ಲೈಕ್ ಹೊಟ್ಟೆಲಿ ಹುಳ ಆಗಿದೆ ಅಂತೇಳಿ ನಾವು ಹೊರಗಡೆ ಮೆಡಿಕಲ್ ಅಲ್ಲೆಲ್ಲ ಹೋಗಿ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಸ್ ತಂದು ತಿಂತೀವಿ. ಏನೇ ಮಾಡಿದ್ರು ಸಹ ನಮ್ಮ ಹೊಟ್ಟೆನಲ್ಲಿ ಜಸ್ಟ್ ಆ ವರ್ಮ್ಸ್ ಮಾತ್ರ ಇದಾಗುತ್ತೆ ಹೊರತು ಹೊಟ್ಟೆ ಕ್ಲೀನ್ ಆಗೋದಿಲ್ಲ. ಇದಕ್ಕೆ ನಾವು ಮನೇಲಿ ಹೋಮ್ ಮೇಡ್ ರೆಮಿಡೀಸ್ ಮಾಡಿದ್ರೇನೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇದು ಜಸ್ಟ್ ಸಿಂಪಲ್ ಅಂದ್ರೆ ಸಿಂಪಲ್ ಕೇವಲ 5 ನಿಮಿಷದಲ್ಲಿ ಮನೇಲಿ ಮಾಡ್ಕೋಬಹುದು. ಹಾಗೆ ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಯೂಸ್‌ಫುಲ್ ಆಗಿರುತ್ತೆ. ಇದನ್ನ ತಿಂಗಳಿಗೆ ಒಂದ್ ಸರ್ತಿ ಮಾಡಿದ್ರೆ ಸಾಕು ನಮ್ಮ ಹೊಟ್ಟೆ ಎಷ್ಟೇ ಕ್ಲೀನ್ ಆಗಿರುತ್ತೆ. ಹಾಗೆ ಯಾವುದೇ ತರ ಪ್ರಾಬ್ಲಮ್ಸ್ ಇರೋದಿಲ್ಲ. ಮತ್ತೆ ಇದನ್ನ ಮಾಡೋದಕ್ಕೆ ಯಾವುದೇ ತರಹದ ಕಾಸ್ಟ್ಲಿ ಮೆಡಿಸಿನ್ಸ್ ಆಗ್ಲಿ, ಮತ್ತೆ ಕಾಸ್ಟ್ಲಿ ಐಟಮ್ಸ್ ಆಗ್ಲಿ ನಮ್ಗೆ ಬೇಕಾಗಿಲ್ಲ. ಜಸ್ಟ್ 2 ಇದ್ರೆ ಸಾಕು. ಏನಂದ್ರೆ ನಿಂಬೆಹಣ್ಣು ಮತ್ತೆ ಕಲ್ಲುಪ್ಪು. ಕಲ್ಲುಪ್ಪು ನಾವು ಇವಾಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟಿದೀವಿ. ಏನೋ ಪಿಂಕ್ ಸಾಲ್ಟ್ ಅಂತೆ ಅದು ಇದು ಅಂತ ಯೂಸ್ ಮಾಡ್ತೀವಿ. ಬಟ್ ಅದು ನಮ್ಮ ಲೈಫ್ ಸ್ಟೈಲ್ ಲ್ಯಾವಿಶ್ ಆಗಿ ತೋರ್ಸೋದಕ್ಕೆ ಅಷ್ಟೇ ಯೂಸ್‌ಫುಲ್ ಆಗಿರುತ್ತೆ. ಬಟ್ ಕಲ್ಲುಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ಆದಷ್ಟು ಕಲ್ಲುಪ್ಪು ಬಳಸೋದಕ್ಕೆ ಟ್ರೈ ಮಾಡಿ. ಮತ್ತೆ ಈ ವಿಡಿಯೋ ಗೆ ಬರೋಣ. ಇದನ್ನ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ನಮ್ಗೆ ಬೇಕಾಗಿರೋದು ಕೇವಲ ಈ ಉಪ್ಪು ಮತ್ತೆ ನಿಂಬೆಹಣ್ಣು 2 ಅಷ್ಟೇ. 2ನ್ನ ಯಾವ ತರ ಪ್ರಿಪೇರ್ ಮಾಡೋದನ್ನೋದು ಇದು ಇಂಪಾರ್ಟೆಂಟ್ ಆಗಿರೋದು. ಬನ್ನಿ ಯಾವ ತರ ಮಾಡೋದು ಅಂತ ನೋಡೋಣ. ನೋಡಿ, ಈ ಒಂದು ಡ್ರಿಂಕಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ 80% ನಿಮ್ಮ ಹೊಟ್ಟೆಯಿಂದ ಬರುವಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಯಾವುದೇ ತರ ಡಾಕ್ಟರ್ಸ್ ಹತ್ರ ಹೋಗ್ದೇನೆ ನಮ್ಮ ಮನೇಲಿ ಮಾಡ್ಕೊಂಡು ಕುಡಿಯುವಂತ ಈ ರೆಮಿಡಿನ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್ ಯಾರಾದ್ರೂ ಸಪೋಸ್ ಏನಾದ್ರು ತಲೆನೋವು ಮತ್ತೆ ಅಜೀರ್ಣ, ಹಾಗೆ ಇನ್ನೂ ಏನಾದ್ರು ಹೊಟ್ಟೆ ಸಂಬಂಧಿ ಏನಾದ್ರು ಅಲರ್ಜೀಸ್ ಆ ತರ ಏನಾದ್ರು ಸಪೋಸ್ ಪ್ರಾಬ್ಲಮ್ಸ್‌ನ ಫೇಸ್ ಮಾಡ್ತಿದ್ರೆ, ಈ ರೆಮಿಡಿನ ಈ ವಿಡಿಯೋನ ಶೇರ್ ಮಾಡಿ. ನಿಮ್ ಫ್ರೆಂಡ್ಸಿಗೆ ಯೂಸ್‌ಫುಲ್ ಆಗಿರುತ್ತೆ. ನಾವು ಏನಾದ್ರೂ ದುಡ್ಡು ಕೊಟ್ಟು ಸಹಾಯ ಮಾಡೋದಕ್ಕಿಂತಲೂ ಈ ತರ ರೆಮಿಡೀಸ್‌ನ ನಮ್ಗೆ ಗೊತ್ತಿದ್ರೆ ಹೇಳೋದ್ರಿಂದ ತುಂಬಾ ಉಪಯೋಗ ಇದೆ. ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆ ತಗೊಳ್ತಿದ್ದೀನಿ. ಇದಕ್ಕೆ ನಾವು 1 ಲೀಟರ್ ಅಷ್ಟು ನೀರು ಆಡ್ ಮಾಡ್ಕೊಳ್ಳೋಣ. ನೋಡಿ, ನೋಡಿ 1 ಲೀಟರ್ ಅಷ್ಟು ನೀರು ತಗೊಂಡಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 3/4 ಲೀಟರ್‌ಗಿಂತಲೂ ಕಡಿಮೆ ಆಗ್ಬೇಕು. ಅಷ್ಟು ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ನೀರು. ಸ್ಟವ್ ಹಚ್ಕೊಳ್ಳೋಣ. ಈ ನೀರು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಒಂದು ಮೀಡಿಯಂ ಫ್ಲೇಮ್‌ನಲ್ಲಿಟ್ಟು ಅದು ಚೆನ್ನಾಗಿ ಒಂದು 3/4 ಭಾಗಕ್ಕಿಂತಲೂ ಸ್ವಲ್ಪ ಕಮ್ಮಿ ಆಗ್ಬೇಕು. ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಲಿ. ಆ ತರ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಈ ರೆಮಿಡಿ ನೀವು ಸಪೋಸ್ ಏನಾದ್ರೂ ಬೆಳಿಗ್ಗೆ ನೀವು ಇದನ್ನ ತಗೋಬೇಕು ಅನ್ನೋವಾಗ ನೈಟ್ ಮಾಡ್ಕೋಬೇಕು. ಹಾಗೇನೆ ನೀವು ಏನಾದ್ರೂ ಸಪೋಸ್ ಈ ರೆಮಿಡಿ ಮಾಡೋವಾಗ ಹೊರಗಡೆ ಏನಾದ್ರೂ ಹೋಗೋ ಅವಶ್ಯಕತೆ ಇದ್ರೆ ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಮನೇಲಿ ಇರೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಮ್ಗೆ ಲೈಕ್ ಆದಷ್ಟು 2-3 ಟೈಮ್ಸ್ ಬಾತ್ರೂಮ್‌ಗೆ ಹೋಗ್ಬೇಕಾಗಿರುತ್ತೆ. ಹೊರಗಡೆ ಹೋದ್ರೆ ತುಂಬಾ ಅರ್ಜೆಂಟ್ ಆದಾಗ ಎಲ್ಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಅದರಿಂದ ನಾವು ಮನೇಲಿದ್ದಾಗ ಈ ರೆಮಿಡೀಸ್‌ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ನಾನ್ ಪ್ರಿಫರ್ ಮಾಡೋದಾದ್ರೆ ಸಂಡೇಸ್ ಟೈಮ್‌ನಲ್ಲಿ ನೀವು ಹೇಗಿದ್ರು ಮನೆನಲ್ಲೇ ಇರ್ತೀರಾ. ಅದರಿಂದ ಅವತ್ತು ಪ್ರಿಫರ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಮಾಡುವ ದಿನ ಯಾವುದೇ ತರ ನಾನ್ ವೆಜ್ ಆಗ್ಲಿ, ಮಸಾಲಾ ಐಟಮ್ಸ್ ಆಗ್ಲಿ, ಹೆವಿ ಫುಡ್ಸ್ ಎಲ್ಲ ತಗೋಬೇಡಿ. ಚಾಟ್ಸ್ ಆ ತರ ಹೊರಗಡೆ ಫುಡ್ಸ್ ಎಲ್ಲ ತಗೋಬೇಡಿ. ಮೊಸರನ್ನ ಅಥವಾ ಮಜ್ಜಿಗೆ ಆ ತರ ತಗೊಳ್ಳಿ. ಅದರಿಂದ ತುಂಬಾ ಒಳ್ಳೇದು. ಯಾಕಂದ್ರೆ ಅವತ್ತು ತುಂಬಾ ಹೊಟ್ಟೆ ಎಲ್ಲ ಕ್ಲೀನ್ ಆಗಿರುತ್ತೆ. ಏಕ್ದಮ್ ನಾವು ಮಸಾಲಾ ಐಟಮ್ಸ್ ಮತ್ತೆ ನಾನ್ ವೆಜ್ ತಗೊಂಡ್ರೆ ಬೇಗ ಜೀರ್ಣ ಆಗೋದಿಲ್ಲ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಿಂದ ನಾವು ಆದಷ್ಟು ಮಸಾಲಾ ಐಟಮ್ಸ್ ಮತ್ತೆ ನಾನ್ ವೆಜ್‌ನ ಅವಾಯ್ಡ್ ಮಾಡಿ ಲೈಟ್ ಫುಡ್ಸ್ ತಗೋಬಹುದು. ಕರ್ಡ್ ರೈಸ್ ಅಥವಾ ಏನಾದ್ರೂ ಸ್ವಲ್ಪ ಲೈಟ್ ಆಗಿ ಖಾರ ಇಟ್ಟಿರುವಂತ ಸಾಂಬಾರ್ ರೈಸ್ ಆ ತರ ತಗೊಂಡ್ರೆ ತುಂಬಾ ಒಳ್ಳೇದು. ನೋಡಿ, ನೀರ್ ಕುದಿಯುತ್ತಾ ಇದೆ. ಈ ಕುದಿಯೋವಾಗ ಸ್ಟವ್‌ನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್‌ನಲ್ಲಿ ಇಟ್ಟು ಆದಷ್ಟು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕು. ಅಷ್ಟುವರೆಗೂ ನೀರು ಆವಿಯಾಗೋವರೆಗೂ
ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದನ್ನ ಆಫ್ ಮಾಡಿಬಿಡೋಣ. ಅದಾದ ನಂತರನೇ ಇದನ್ನ ಯೂಸ್ ಮಾಡೋದಕ್ಕಾಗೋದು. ಈಗ ಈಗ ನೋಡಿ ನೀರೆಲ್ಲ ತುಂಬಾ ಆವಿಯಾಗಿ ಹೋಗ್ಬಿಟ್ಟಿದೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಈ ಟೈಮ್‌ನಲ್ಲಿ ಫ್ಲೇಮ್‌ನ ಆಫ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡಿದ ನಂತರ ಹಾಗೆ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋದು. ಇದನ್ನ ಹೇಳಿದ್ನಲ್ವಾ ನೈಟ್ ಈ ತರ ಬಿಸಿ ನೀರನ್ನ ಕಾಯಿಸಿಟ್ಬಿಟ್ಟು ಮಲ್ಕೋಬೇಕು. ಮತ್ತೆ ಮಾರ್ನಿಂಗ್ ಅದಕ್ಕೆ ಸಾಲ್ಟ್ ಮತ್ತೆ ಲೆಮನ್ ಹಾಕಿ ಕುಡಿಬೇಕು. ಅದು ಯಾವ ತರ ಕುಡಿಬೇಕು, ಎಷ್ಟು ಕ್ವಾಂಟಿಟಿ ಅನ್ನೋದನ್ನ ತೋರಿಸ್ತೀನಿ ಇರಿ. ಈಗ ಫ್ಲೇಮ್ ಆಫ್ ಮಾಡೋಣ. ಇದು ಚೆನ್ನಾಗಿ ಅಂದ್ರೆ ಸ್ವಲ್ಪ ಬೆಚ್ಚಗಾಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ಈಗ ನಾವು ಉಪ್ಪು ಆಡ್ ಮಾಡೋಣ ಈ ನೀರಿಗೆ. ಈ ಉಪ್ಪು ಎಷ್ಟು ತಗೋಬೇಕಂದ್ರೆ ನಮ್ಗೆ ಸ್ವಲ್ಪ ನೀರು ಉಪ್ಪುಪ್ಪಾಗಿರ್ಬೇಕು. ಆದ್ರೆ ಜಾಸ್ತಿ ತೀರಾ ಉಪ್ಪಿರ್ಬಾರ್ದು. ನಮ್ ಕೈಯಲ್ಲಿ ಓಕೆ ನಮ್ ಕೈಯಲ್ಲಿ ಕುಡಿಯೋದಕ್ಕಾಗುತ್ತೆ ಅನ್ನೋಷ್ಟು ಉಪ್ಪಿದ್ರೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ನಮ್ಗೆ ಮೋಷನ್ಸ್ ಆಗ್ಬೇಕು ಮತ್ತೆ ಕೆಲವರಿಗೆ ಸ್ವಲ್ಪ ವಾಮಿಟಿಂಗ್ ಸಹ ಆಗುತ್ತೆ. ಅದೆಲ್ಲ ಆಗೋದೆಲ್ಲ ಒಳ್ಳೇದೇ. ಪಿತ್ತ ಅಂತಾರಲ್ವಾ? ಅದೆಲ್ಲ ತುಂಬಾ ಕ್ಲಿಯರ್ ಆಗುತ್ತೆ. ಎಷ್ಟು ಹೊಟ್ಟೆ ಕ್ಲೀನ್ ಆಗುತ್ತೆ ಅಂದ್ರೆ ನಾವು ಯಾವುದೇ ಬೇರೆ ತರ ಮೆಡಿಸಿನ್ ಯೂಸ್ ಮಾಡಿದ್ರು ಸಹ ಇಷ್ಟು ಚೆನ್ನಾಗಿ ನಮ್ಮ ಹೊಟ್ಟೆ ಕ್ಲೀನ್ ಆಗಲ್ಲ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಸಾಲ್ಟ್ ಆಡ್ ಮಾಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಲ್ಟ್ ಎಲ್ಲ ಚೆನ್ನಾಗಿ ಕರಗಬೇಕು ನೀರಲ್ಲಿ. ನೋಡಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡ್ಬೋದು ಎಲ್ಲೂ ಸಹ ಉಪ್ಪಿನ ಇದಿಲ್ಲ. ಈಗ ಇದನ್ನ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ನೀರನ್ನು ಫಸ್ಟ್ ಒಂದು 2 ಸರ್ತಿ ಅಂದರೆ 2 ಗ್ಲಾಸ್ ಆಗುವಷ್ಟು ಹಾಗೆ ಉಪ್ಪು ನೀರನ್ನೇ ಕುಡಿಬೇಕು. ಆಮೇಲೆ 2 ಸರ್ತಿ ಕುಡಿದ ನಂತರ 3ನೇ ಸರ್ತಿ ಕುಡಿಯೋವಾಗ ಮಾತ್ರನೇ ನಿಂಬೆಹಣ್ಣಿನ ಸ್ಲೈಸ್ ಆ್ಯಡ್ ಮಾಡಬೇಕು. ಏಕದಮ್ ಒಂದೇ ಸರ್ತಿ ಆ್ಯಡ್ ಮಾಡಬಾರ್ದು. ಯಾಕಂದರೆ ಫಸ್ಟಿಂದನೇ ನಿಂಬೆಹಣ್ಣು ಕುಡಿಯೋದಕ್ಕಿಂತಲೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 2 ಲೋಟ ಅಷ್ಟು ಉಪ್ಪು ನೀರು ಕುಡಿಯೋದು ತುಂಬ ಒಳ್ಳೆಯದು. ನೋಡಿ ಈಗ ಉಪ್ಪು ನೀರು 2 ಗ್ಲಾಸ್ ಕುಡ್ದಿದ್ದಾದಮೇಲೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿ ಒಂದು ಗ್ಲಾಸಿಗೆ ಕುಡಿಯೋಣ. ಈ ನಿಂಬೆಹಣ್ಣಿನಿಂದ ನಮಗೆ ಅನೇಕ ರೀತಿಯಿಂದ ಉಪಯೋಗಗಳಿವೆ. ನಮ್ಮ ಬಾಡಿಯಲ್ಲಿ ಸಪೋಸ್ ಏನಾದರೂ ಉಷ್ಣಾಂಶ ಜಾಸ್ತಿ ಆಗಿದ್ದರೂ ಸಹ ಇದು ಕಡಿಮೆ ಮಾಡೋದಕ್ಕೆ ತುಂಬ ಸೂಕ್ತ. ಅದರಿಂದ ಆವಾಗವಾಗ ನಿಂಬೆಹಣ್ಣನ್ನ ಯೂಸ್ ಮಾಡಿ ನಿಮ್ಮ ಡಯಟಲ್ಲಿ ತುಂಬ ಒಳ್ಳೆಯದು. ಹಾಗಂತೇಳಿ ಯಾವಾಗಲೂ ಚಿತ್ರಾನ್ನ ತಿನ್ನಬೇಡಿ. ಚಿತ್ರಾನ್ನ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಯಾವಾಗಾದರೂ ಒಂದಿನ ಆದರೆ ಓಕೆ. ನೋಡಿ ರೆಡಿ ಆಗಿದೆ ಈ ಡ್ರಿಂಕ್. ಇದನ್ನ ಹಾಗೆ ಕುಡಿಯೋದಷ್ಟೇ. ನಾವು ನಾವು ತಗೊಳ್ಳೋ ಅಷ್ಟು ಸಾಲ್ಟ್ ಇದ್ರೆ ಸಾಕು. ಇದರಲ್ಲಿ ಜಾಸ್ತಿ ಸಾಲ್ಟ್ ಎಲ್ಲ ಯೂಸ್ ಮಾಡೋದು ಬೇಡ. ಇದನ್ನ ಒಂದು 2 ಸರ್ತಿ ಹಾಗೆ ಬರೀ ಹೊಟ್ಟೆನಲ್ಲಿ ಕುಡಿಬೇಕು. ಉಪ್ಪು ನೀರು ಮಾತ್ರನೇ. ಒಂದು 2 ಸರ್ತಿ ಕುಡಿದು ಟಾಯ್ಲೆಟ್ಗೆ ಹೋಗಿ ಬಂದ ನಂತರ 3ನೇ ಸರ್ತಿ ನೀವು ಕುಡಿಯೋವಾಗ ಲೆಮನ್ನ ಸ್ಕ್ವೀಸ್ ಮಾಡಿ ಯೂಸ್ ಮಾಡಿ. ಇದು ಇನ್ನೂ ಚೆನ್ನಾಗಿ ಹೊಟ್ಟೆ ಕ್ಲೀನ್ ಆಗುತ್ತೆ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನೆನೆಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ಬೈ.